ಸರಿ, ನಟಿ ಆರತಿ ಅಂದ ಕೂಡಲೇ ನಮಗೆಲ್ಲರಿಗೂ ನೆನಪಾಗೋದು ಮೊದಲಿಗೆ ರಂಗನಾಯಕಿಯಲ್ಲಿ ಅವರ ಅಮೋಘ ಅಭಿನಯ. 70 ಮತ್ತು 80ನೇ ದಶಕದಲ್ಲಿ ಅತ್ಯಂತ ಬೇಡಿಕೆ ನಟಿಯಾಗಿದ್ದಾಗಲೇ 125ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ಅಭಿನಯಿಸಿ 1986ರ ನಂತರ ಚಿತ್ರರಂಗದಿಂದ ದೂರ ಸರಿದರು. ಅದರಲ್ಲೂ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರು ಸತ್ತ ಬಳಿಕ ಈ ನಟಿ ದೇಶ ಬಿಟ್ಟೇ ಹೊರಟು ಹೋದರು. ಈ ನಟಿಯ ಅಭಿನಯವನ್ನ ಮೆಚ್ಚಿಕೊಂಡಿದ್ದವರು ಯಾರೇ ಆಗಲಿ ಒಮ್ಮೆಯಾದರೂ ಇವರ ಬಗ್ಗೆ ಯೋಚನೆ ಮಾಡೇ ಇರ್ತಾರೆ. ಅಂತಹ ನಟಿ ಈಗ ಎಲ್ಲಿದ್ದಾರೆ, ಯಾವ ದೇಶದಲ್ಲಿದ್ದಾರೆ, ಎಂತಹ ಮಹಾನ್ ಕೆಲಸಗಳನ್ನು ಮಾಡುತ್ತಿದ್ದಾರೆ ಅಂತ ಗೊತ್ತಾದರೆ ನಿಜಕ್ಕೂ ಎದ್ದು ನಿಂತು ಸೆಲ್ಯೂಟ್ ಹೊಡಿತೀರಾ? ಹೌದು, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನೋಡುವ ಮುನ್ನ ನಿಮಗೂ ನಟಿ ಆರತಿಯವರ ಅಭಿನಯ ಇಷ್ಟ ಆಗಿದ್ದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ. ಹೌದು, ನಟಿ ಆರತಿ ನಿರ್ದೇಶಕ ಪುಟ್ಟಣ್ಣ ಅವರನ್ನ ಮದುವೆಯಾಗಬೇಕಿತ್ತು. ಆದರೆ ವಿಧಿ ಆಟ ಅದಾವುದು ನಡೆಯಲಿಲ್ಲ. ಆರತಿ ತಮ್ಮ ಪತಿ ಚಂದ್ರಶೇಖರ್ ದೇಸಾಯಿ ಗೌಡರ್ ಮತ್ತು ಮಕ್ಕಳ ಜೊತೆ ಅಮೆರಿಕದಲ್ಲೇ ಸೆಟ್ಲ್ ಆಗಿದ್ದಾರೆ. ಭಾರತದಲ್ಲಿ ಕಲಿತ ಸಂಸ್ಕೃತಿಯನ್ನ ಮರೆಯದ ನಟಿ ಆರತಿ ಅವರು ಗಂಡ ಮಕ್ಕಳ ಜೊತೆ ಸೇರಿ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ. ತಮ್ಮ ಆದಾಯದ ಬಹುಪಾಲನ್ನು ದೀನಬಂಧು ಎಂಬ ಮಕ್ಕಳ ಆಶ್ರಮ ಮನೆಗಾಗಿ ಮೀಸಲಿಟ್ಟಿದ್ದಾರೆ. ಇದಲ್ಲದೆ ಹಲವಾರು ಬಡ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಸಹ ನೀಡುತ್ತಿದ್ದಾರೆ. ಜೊತೆಗೆ 40 ಶಾಲೆಗಳನ್ನು ದತ್ತು ಪಡೆದು ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡುತ್ತಿದ್ದಾರೆ. ಹೆಣ್ಣು ಮಕ್ಕಳಿಗಾಗಿ ಸ್ವಯಂ ಉದ್ಯೋಗ ತರಬೇತಿ ನೀಡುತ್ತಿದ್ದಾರೆ. ಗ್ರಾಮಗಳಲ್ಲಿ ಶೌಚಾಲಯ ವ್ಯವಸ್ಥೆಯನ್ನು ಮಾಡುತ್ತಿದ್ದಾರೆ. ಉತ್ತರ ಕರ್ನಾಟಕದ ಸುಮಾರು 70 ಗ್ರಾಮಗಳನ್ನು ದತ್ತು ಪಡೆದು ಗ್ರಾಮೋದ್ಧಾರಣೆ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೌದು, ಇಷ್ಟೆಲ್ಲ ಸಮಾಜ ಸೇವೆ ಚಟುವಟಿಕೆಗಳಲ್ಲಿ ನಟಿ ಆರತಿಯವರ ಕುಟುಂಬ ತೊಡಗಿಸಿಕೊಂಡಿದ್ದರೂ ಸಹ ಯಾವುದೇ ಪ್ರಚಾರದಿಂದ ಇವರು ದೂರ ಉಳಿದುಕೊಂಡಿದ್ದಾರೆ. ವಿದೇಶದಲ್ಲಿದ್ದರೂ ಸಹ ತಾನು ಹುಟ್ಟಿದ ಮಣ್ಣಿಗೆ ಏನಾದರೂ ಮಾಡಲೇಬೇಕೆಂದು ಈ ಎಲ್ಲ ಜನಪರ ಕಾರ್ಯಗಳಿಂದ ನಟಿ ಆರತಿ ಇತರರಿಗೆ ಮಾದರಿಯಾಗಿದ್ದಾರೆ. ಇಂತಹ ನಟಿಯ ಮಹಾನ್ ಕಾರ್ಯಕ್ಕೆ ನೀವೇನಂತೀರಾ? ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.